ಬಸವ ಗಾಡಿನ ಬಲ ತಿರುಗಿಸು. ಯಾಕೆ ಗಣಿ, ಸೀದಾ ಹೋದ್ರೆ ಕಟೀಲ್ ತಲುಪ್ತೀವಲ್ಲ. ಬಲಕ್ಕೆ ತಿರುಗಿ ಮುಂದಕ್ಕೆ ಹೋದ್ರೆ ಮಥುರಾಪುರ, ಅಲ್ಲಿಂದ ಲಾಂಚ್ ಇದೆ, ಲಾಂಚ್ ಮೂಲಕ ಹೋದ್ರೆ ಮಲ್ಲಿಗೆಪುರ ತಲುಪ್ತೀವಿ. ಅಲ್ಲಿಂದ ಕಟೀಲಿಗೆ ಒಳದಾರಿಲಿ ಹೋಗ್ಬಹುದು, ಬೇಗ ತಲುಪಬಹುದು. ಆತ್ರ ಗಣಿ, ನಾವೆಷ್ಟೇ ಬೇಗ ಹೋದ್ರು ಶಂಕ ಸಿಕ್ಕೋದು ಮಾತ್ರ ದೇವಿ ಮದುವೆ ದಿನ ತಾನೆ. ಅಲ್ಲಿ ಹೋಗಿ ಪರಿಸರನ ಗಮನಿಸ್ಬೇಕು, ಆಗಿರೋ ವ್ಯವಸ್ಥೆನ ಅವಲೋಕಿಸ್ಬೇಕು. ಕಟೀಲೇನು ನಮ್ಮ ಮನೇನಾ, ಎಲ್ಲ ಗೊತ್ತಿದೆ ಅನ್ನೋಕೆ. ಶಂಕ ಎತ್ತೋಕಿರೋ ಅವಧಿ ಕಡಿಮೆ, ಅಷ್ಟರೊಳಗಡೆ ಕಟೀಲಿನ ಸಂಪೂರ್ಣ ಪರಿಚಯ ನನಗಾಗಬೇಕು. ಸುಚೇಂದ್ರ, ಬಾರ ಇಲ್ಲಿ. ಏನು ಮದುವೆ ಆಗ್ತಿದ್ದೀನಿ ಅಂತ ಬಹಳ ಖುಷಿಯಾಗಿದೆಯಾ? ಖುಷಿ ಆಗದೆ ಇರುತ್ತಾ? 2.5 ವರ್ಷದಿಂದ ಏನೇನೋ ಎದುರಿಸಿ ದೇವಿನ ಪಡ್ಕೋತಾ ಇದ್ದೀನಿ. ಈ ಸತಿ ನಾನು ಧೈರ್ಯ ಮಾಡಿ ತಿರುಗಿ ಬಿದ್ದಿದ್ದಕ್ಕೆ ಎಲ್ಲ ಥಂಡ ಆಯ್ತು. ನನ್ನ ದೇವಿ ಮದುವೆ ಸಂತೋಷನೇ ಸಂತೋಷ. ಹುಷಾರಾಗಿರೋ. ನನಗೇನೋ ಡೌಟಪ್ಪ, ನೀವಿಬ್ರು ಮದುವೆ ಆಗೋದು. ರಂಪ ಮಾಡಕ್ ಬಿಡ್ತೀನಿ ನಾನು. ಏನೇನೋ ಅಪಶಕ್ನ ಮಾತಾಡಿದ್ರೆ. ಇನ್ನೂ ನಿಮ್ಮ ಮನಸ್ಸಲ್ಲಿ ನನ್ನ ದೇವಿ ಮದುವೆ ನಡಿಬಾರ್ದು ಅಂತಿದೆ ಅಂತ ನನಗೆ ಗೊತ್ತು. ರಸ್ತೆ ಮಧ್ಯದಲ್ಲೇ ಇಳಿಸ್ಬಿಡ್ತೀನಿ. ನಿಮ್ಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ನಾನಲ್ಲ ಕಣೋ ಈ ಮದುವೆ ನಿಲ್ಸೋದಕ್ಕೆ ಪ್ರಯತ್ನ ಪಡ್ತಿರೋದು, ನಿಮ್ಮ ಅಪ್ಪಾಜಿ. ಹಿಂದೆನೆ ಬರ್ತೀನಿ ಅಂದವರು ಎಲ್ಲಿ ಬರ್ತಿದಾರೆ ನೋಡು. ಅಲ್ಲೆಲ್ಲೋ ರಸ್ತೆ ಮಧ್ಯ ಡೀಸೆಲ್ ಹಾಕಿಸ್ತಿರ್ಬೇಕು, ಬರ್ತಾರೆ. ಡೀಸೆಲ್ಲ? ಸುಚೇಂದ್ರ, ನೀನು ಟಿ ಹತ್ತಿದ್ದೆ ಅಲ್ಲ, ನಿಮ್ಮ ಅಪ್ಪಾಜಿ ಜೊತೆಗೆ ಬರ್ಬೇಕಿತ್ತು ನೀನು. ಡೀಸೆಲ್ಲು ಇಲ್ಲ, ಎಂಥದ್ದು ಇಲ್ಲ. ಹೊರಡ್ತೀವಿ ಅಂತ ಗೊತ್ತಿದ್ಮೇಲೆ ಡೀಸೆಲ್ ಹಾಕ್ಸಿರ್ತಾನೆ ಭೂಪಾಲು. ಅಷ್ಟು ಮಾಡೋದಿಲ್ವಾ ಅವನು? ಏನೂ ನಡೆಸ್ತಿದ್ದಾರೆ ಕಣೋ ನಿಮ್ಮ ಅಪ್ಪಾಜಿ. ಹಾಗೆಲ್ಲ ಏನೂ ಇಲ್ಲ. ಹಿಂದೆಲ್ಲ ಅಪ್ಪಾಜಿ ನನ್ನ ದೇವಿ ಮದುವೆ ನಿಲ್ಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಹೌದು, ನಿಜ. ಆದರೆ ಈಗ ಅಪ್ಪಾಜಿ ಮೆತ್ತಗಾಗಿದ್ದಾರೆ. ನಾಳೆ ಕಟೀಲಲ್ಲಿ ನನ್ನ ದೇವಿ ಮದುವೆ ನಡೆಯೋದು ಸತ್ಯ, ಖಡಾಖಂಡಿತ. ಅಲ್ಲ ಸುಚೇಂದ್ರ, ಹಿಂದೆ ಬರ್ತೀನಿ ಅಂದವರು ಮತ್ತೆ ಯಾಕೆ ಬರ್ತಾ ಇಲ್ಲ? ಅರ್ಧ ಗಂಟೆಯಿಂದ ನಾನು ನೋಡ್ತಾ ಇದ್ದೀನಿ, ಅವ್ರು ಬರ್ತಾ ಇಲ್ಲ. ನಿನ್ನನ್ನು ಟಿ ಹಚ್ಚಿದ್ದು ಕೇಶವನ ಹತ್ರ ತಾನೆ? ನಿನ್ನನ್ನು ಅವ್ರು ಟಿ ಹಚ್ಚಿದ್ದಾರೆ ಅಂದ್ರೆ ಇದರಿಂದ ಏನೋ ನಡೀತಿದೆ ಕಣೋ ಸುಚೇಂದ್ರ. ಅಯ್ಯೋ, ಅರ್ಥ ಮಾಡ್ಕೊಳ್ಳೋ. ಮಹಾನ್ ಕಿರಾತಕರು ಕಣೋ ನಿಮ್ಮಪ್ಪ. ಮೆತ್ತಗಾಗಿದ್ದಾರೆ, ಮದುವೆ ನಡೆಸ್ತಿದ್ದಾರೆ ಅನ್ನೋದೆಲ್ಲ ಸುಳ್ಳು ಅಂತ ಅನಿಸ್ತಿದೆ ನನಗೆ. ನಮಗಿಂತ ಮೊದಲೇ ಕಟೀಲಿಗೆ ಹೋಗಿ ನಾಳೆ ಮದುವೆ ಮಂಟಪದಲ್ಲಿ ಏನಾದ್ರೂ ಅನಾಹುತಕ್ಕೆ ತಯಾರಿ ನಡೆಸ್ತಿರ್ತಾರೆ ನೋಡು. ದೇವಿ ಹಾಡ್ತಾಳೆ ಅಂತ ನಿನ್ ಗಾಡಿ ಹತ್ತಿಬಿಟ್ಟೆ. ನಿಮ್ಮಪ್ಪ ನಿನ್ನ ಟಿ ಹಚ್ಚಿ ಅವ್ರು ನಾಪತ್ತೆ ಆಗ್ಬಿಟ್ರು. ನೀನೊಬ್ಬ ಕಣ, ಚೂರು ಬುದ್ಧಿ ಇಲ್ಲ. ಹಾಗಾದ್ರೆ ಇಳ್ಕೊಂಡ್ಬಿಡ್ಲ ನಾನು? ಅಪ್ಪಾಜಿ ಕಾರ್ ಕಂಡ ತಕ್ಷಣ ಅವ್ರ ಜೊತೆನೆ ಬಂದ್ಬಿಡ್ತೀನಿ ನಾನು. ಏ, ತಲೆ ಕೆಟ್ಟಿದ್ಯೇನೋ ನಿನ್ಗೆ? ನೀನೀಗ ಇಳ್ಕೊಂಡ್ಬಿಟ್ರೆ ಎಲ್ಲರಿಗೂ ಅನುಮಾನ ಬರುತ್ತಷ್ಟೇ. ನೀನ್ ಅವಾಗ್ಲೇ ಜಾಣ್ತನ ವಹಿಸಿ ಅಲ್ಲೇ ಇರತ್ತಾನೆ. ನೀನೊಬ್ಬ. ನಾನ್ ನಿನ್ ಮದ್ವೆ ನಿಲ್ಸೋದಕ್ ಪ್ರಯತ್ನ ಪಡ್ತಾ ಇಲ್ಲ ಸುಚೇಂದ್ರ. ಪ್ರಯತ್ನ ಪಡ್ತಿರೋದೆಲ್ಲ ನಿಮ್ಮಪ್ಪ, ನಾನಲ್ಲ. ಹುಷಾರಾಗಿರು. ಸುಚೇಂದ್ರ, ಬಾರ, ನಾನು ಇಲ್ಲಿ ಕುತ್ಕೋತೀನಿ. ಬಾರ, ಇಲ್ಲಿ ಕುತ್ಕೋ. ಅಯ್ಯೋ, ಅವಳ ಹತ್ರ ಕುತ್ಕೋತೀನಿ ಬಾಪ್ಪ. ಬಾರೋ, ಹೋಗೋ. ನೋಡೆ ಹೆಂಗಾಡ್ತಾನ ಸುಚೇಂದ್ರ.
ಸ್ವಲ್ಪ ಹೊತ್ತು ಮಲ್ಕೋಬಾರೆ ದೇವಿ, ಸುಸ್ತಾಗ್ಬಿಡುತ್ತೆ. ನಾಳೆ ಬೇರೆ ನಿನ್ ಮದುವೆ ಇದೆ, ಆ ಹೋಮದ ಹೊಗೆಗೆ ಇನ್ನೂ ಸುಸ್ತಾಗ್ಬಿಡುತ್ತೆ ಅಷ್ಟೇ. ಬಾ ಮಲ್ಕೋಬಾ. ಪರವಾಗಿಲ್ಲ ಚಿಕ್ಕಮ್ಮ, ನಾನೇನ್ ಕೆಲಸ ಮಾಡ್ಬೇಕಾ? ಸುಮ್ಮನೆ ಕೂತಿರ್ಬೇಕಲ್ವಾ? ನಾವ್ ಯಾವಾಗ ದುರ್ಗಾ ಪರಮೇಶ್ವರಿ ದರ್ಶನ ಮಾಡ್ತೀವೋ ಅಂತ ಅನ್ನಿಸ್ತಿದೆ. ನನಗೂ ಹಾಗೆ ಅನಿಸ್ತಿದೆ ಕಣೆ, ಎಷ್ಟೊತ್ತಿಗೆ ಕಟೀಲ್ಗೆ ಹೋಗಿ ಸೇರ್ತೀನೋ ಅಂತ. ಏನಂದ ಚಿಕ್ಕಮ್ಮ ಸುಚೇಂದ್ರ? ಮದುವೆ ಗಂಡು, ಮದುವೆ ಬಗ್ಗೆ, ಮುಂದಿನ ಜೀವನದ ಬಗ್ಗೆ ಮಾತಾಡ್ದ. ನಾನು ಅವ್ನ ಪಕ್ಕ ಕೂತ್ಕೋಬೋದಾ? ಪರವಾಗಿಲ್ಲ ಅಲ್ವಾ ಚಿಕ್ಕಮ್ಮ? ಶಾಸ್ತ್ರ ಕೂತ್ಕೊಳ್ಳೆ. ನಾನ್ ನಿನ್ ಪಕ್ಕ ಕೂತ್ರೆ ಪರವಾಗಿಲ್ಲ ತಾನೆ? ಚಿಕ್ಕಮ್ಮ ಏನ್ ಮಾತಾಡ್ತೀರಾ? ಏನಿದೆ ಇಲ್ಲಿ? ಬ್ಯಾಗ್ ಕೊಡ, ಇಲ್ಲಿ ಹಿಂದೆ ಇಡ್ತೀನಿ, ತೆಗೆದ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡು. ಪರವಾಗಿಲ್ಲ ಚಿಕ್ಕಮ್ಮ, ಇದು ನನ್ನ ಹತ್ರನೇ ಇರಬೇಕು. ಅಂಥದ್ದೇನೇ ಇದೆ ಇದರಲ್ಲಿ? ಏನಿಲ್ಲ ಚಿಕ್ಕಮ್ಮ. ಏನೂ ಇಲ್ವಾ? ಮತ್ತೆ ಯಾಕೆ ಇದನ್ನ ಇಲ್ಲಿ ಇಟ್ಕೊಂಡಿದೀಯ? ಕೊಡೆ ಇಲ್ಲಿ, ಇದನ್ನ ತೆಗೆದು ಹಿಂದಕ್ಕೆ ಇಡ್ತೀನಿ, ಆರಾಮಾಗಿ ಕೂತ್ಕೊಳ್ಳೆ. ಬೇಡ ಚಿಕ್ಕಮ್ಮ. ಯಾಕೆ ದೇವಿ, ಗಾಬರಿ ಆಗಿದೆಯಾ? ಹಾಗೇನಿಲ್ಲ, ನನ್ನ ಚಪ್ಪಲಿ ಮತ್ತೆ ಒಡವೆಗಳಿದೆ. ಒಡವೆ ನಿಮ್ಮ ಅಮ್ಮನ ಹತ್ರ ಇದೆಯಲ್ಲೇ? ಹೇಯ್, ಕೊಡೆ ಇಲ್ಲಿ. ಅದು ಸುಚೇಂದ್ರಂಗ್ ಮಾಡಿಸಿದ ಚೇನು, ಒಡವೆ ಎಲ್ಲ ಇದೆ ಚಿಕ್ಕಮ್ಮ, ಅದಕ್ಕೆ. ಹೌದಾ? ಗೊತ್ತು ಬಿಡೆ ಆ ಚೀಲದಲ್ಲಿ ಏನಿದೆ ಅಂತ. ಅಲ್ಲಿರೋದು ಶಂಖ. ಎಷ್ಟು ಹೊತ್ತು ಹೀಗೆ ಭದ್ರವಾಗಿ ಇಟ್ಕೊಂಡಿರ್ತೀಯ ಹೇಳು? ಕಟೀಲಲ್ಲಿ ದರ್ಶನಕ್ಕೆ ಅಂತ ಛತ್ರದಲ್ಲಿ ಬಿಟ್ಟು ಹೋಗ್ತೀಯ, ಆಗ ಶಂಖ ಎತ್ತಿ ನಿನ್ನ ಮದುವೆ ನಿಲ್ಲಿ ಅಂತ ಹೊರ ಬೇಡ್ಬಿಡ್ತೀನಿ. ನೋಡ್ತಾ ಇರೇ. ಒಳ್ಳೇದಾಯ್ತು ನೀನು ಶಂಖನ ತಂದಿದ್ದು, ಇಟ್ಕೊಂಡಿರೇ. ಯಾಕ್ರಿ ತುಂಬ ಹೊತ್ತಿಂದ ಬೇಜಾರಾಗಿದ್ದೀರಾ? ನಾಳೆ ಕಟೀಲ್ ತಲುಪ್ತಾ ಇದ್ದೀವಿ. ನಮ್ಮ ದೇವಿ ಮದುವೆ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ ಕಣೆ. ನಾಳೆಯಿಂದ ದೇವಿ ನಮ್ಮ ಜೊತೆ ಇರಲ್ಲ. ಏನು ಮಾಡೋಕ್ಕಾಗತ್ತೆ ಹೇಳಿ? ಹೆಣ್ಮಗಳನ್ನ ಹೆತ್ತ ಮೇಲೆ ಇದು ಸಹಜ ತಾನೇ. ಟಿ ಕಟೀಲ್ಗೆ ಹತ್ತಿರವಾಗ್ತಿದ್ದಷ್ಟು ದೇವಿ ನಮ್ಮಿಂದ ದೂರ ಆಗ್ತಿದ್ದಾಳೆ ಅನ್ನೋ ಭಾವ ಕಾಡ್ತಿದೆ ಕಣೆ. ಹೌದು ರೀ, ಕಟೀಲ್ಗೆ ಹೋದ್ಮೇಲೆ ಮದುವೆ ಕೆಲಸಗಳ ಬಗ್ಗೆ ಯೋಚನೆ ಮಾಡಿ ನೀವು. ತಂತ್ರಿಗೆ ಎಲ್ಲ ಹೇಳಿದ್ದೀನಿ ಕಣೆ. ನಮಗಿಂತ ಮುಂಚೆ ತಂತ್ರಿ ತಲುಪಿರ್ತಾನೆ. ವರಪೂಜೆಗೆಲ್ಲ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಹೇಳಿದ್ದೀನಿ. ನೀವುಗಳು ಅಲ್ಲಿಗೆ ಹೋದ ತಕ್ಷಣ ಬೇಗ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ಬಿಡಿ. ವರಪೂಜೆ ಕಾರ್ಯಕ್ಕೆ ಅಲ್ಲೇ ದೇವ್ರು ನೋಡ್ತಾ ನಿಂತ್ಕೊಂಡು ಅಲ್ಲೇ ಕಾಲ ಕಳಿಬೇಡಿ. ಯಾಕ್ರಿ ಹೀಗೆಲ್ಲ ಮಾತಾಡ್ತೀರಾ? ಹರಕೆ ತೀರ್ಸೋದು ಬೇಡವಾ? ಇಲ್ಲಿ ಮದುವೆ ಕೆಲಸಕ್ಕೆ ಬೇಕಾದಷ್ಟು ಇರುತ್ತೆ ಕಣೆ. ಮದುವೆ ಎಲ್ಲ ಮುಗಿದ್ಮೇಲೆ ಬೇಕಾದ್ರೆ ನೀವು ಆ ಅಮ್ಮನವ್ರು ನಿಮ್ಮನ್ನ ಕುತ್ತಿಗೆ ಹಿಡಿದು ಆಚೆ ತಳ್ಳೋವರೆಗೂ ಅಲ್ಲೇ ನೋಡ್ತಾ ನಿಂತೀರಿ. ಪಾರ್ವತಿ, ನೀನು ಸ್ವಲ್ಪ ಹಿಂದೆ ಕೂತ್ಕೋತೀಯ? ದೇವಿ ಜೊತೆ ಕೂತ್ಕೋಬೇಕು ಅಂತ ಅನ್ನಿಸ್ತಿದೆ ಸ್ವಲ್ಪ ಹೊತ್ತು. ಆಯ್ತು, ಕೂತ್ಕೊಳ್ಳಿ. ಆದರೆ ನೀವು ಅಳ್ಳಬೇಡಿ. ನೀವು ಬೇಜಾರು ಮಾಡ್ಕೊಂಡಿದ್ದೀರಾ ಅಂತ ಗೊತ್ತಾದ್ರೆ ದೇವಿನೂ ಬೇಜಾರು ಮಾಡ್ಕೋತಾಳೆ. ಅದಕ್ಕೆ. ಆಯ್ತು, ಅಳಲ್ಲ. ನನ್ನ ಹತ್ರನೇ ಬ್ಯಾಗ್ ಇದೆ. ದೇವಿ, ನಿಮ್ಮ ಅಪ್ಪನ ಪಕ್ಕ ಕೂತ್ಕೋ ಬಾ. ಮದುವೆ ಆದಮೇಲೆ ನಿಮ್ಮ ಜೊತೆ ಊಟಕ್ಕೆ ಕೂರಲ್ಲ, ನಿಮ್ಮ ಜೊತೆ ಇರಲ್ಲ. ದಿನಕ್ಕೆ 50 ಸರ್ತಿ ಅಪ್ಪ ಅಪ್ಪ ಅಂತ ಕರಿತಿದ್ದು ನಾನು ಸುಚೇಂದ್ರನ ಮನೇಲಿ ಇರ್ತೀನಿ ಅಂತ ಬೇಜಾರ ಅಪ್ಪ? ನಿಮ್ಮ ಮನ್ಸು ನನಗೆ ಅರ್ಥ ಆಗತ್ತೆ ಅಪ್ಪ. ಬುದ್ಧಿ ಬಂದಾಗಿಂದ ನಿಮ್ಮನ್ನು ಅರ್ಥ ಮಾಡ್ಕೋತಾ ಬಂದಿದ್ದೀನಿ.
ಕಷ್ಟ ಆಗುತ್ತೆ ಕಣೆ ಮಗಳೇ ನಿನ್ನ ಬಿಟ್ಟಿರೋದು. ಅಳಬೇಡಿ ಅಪ್ಪ. ನನ್ನ ಮದುವೆಗೆ ಅಡ್ಡಿಗಳು ಬರ್ತಿತ್ತು ಅಂತ ನಾವು ಅಳ್ತಿದ್ವಿ. ಈಗ ಅಡ್ಡಿಗಳೆಲ್ಲ ನಿವಾರಣೆ ಆಗಿ ನನ್ನ ಮದುವೆ ಆಗ್ತಿದೆ. ನಾನು ನಿಮ್ಮನ್ನು ಬಿಟ್ಟು ಹೋಗ್ತೀನಪ್ಪ. ಅಳಬೇಡಿ. ಯಾಕಪ್ಪ ಏನಾಯ್ತು? ಗಾಡಿಗಾಕೋ ಎಣ್ಣಿ ಖಾಲಿ ಆಗಿರ್ಬೇಕು. ಎಲ್ಲ ಮೊದ್ಲೇ ನೋಡ್ಕೊಂಡ್ ಬರೋದಲ್ವೇನೆ ಅಷ್ಟು ಖಾಲಿ ಕೊಟ್ಟಿದೀವಿ. ಇಲ್ಲೆಲ್ಲೂ ಜನನೂ ಇಲ್ಲ, ಇಲ್ಲೊಂದು ಅಂಗಡಿನೂ ಇಲ್ವಲ್ಲ ದೊಡ್ಡಪ್ಪ. ನಾನು ಬರ್ತೀನಿ. ಯಾಕೆಲ್ಲ ಹಿಡಿದೋಗ್ತಿದೀರಿ? ಡೀಸೆಲ್ ಇದೆ, ಏನೇ ಆಗಿದೆ ನೋಡ್ತೀನಿ. ಇಲ್ಲೊಂದು ಮನೇನೂ ಇಲ್ಲ. ನಂಗೆ ಭಯ ಆಗ್ತಿದೆ. ಮುಂದೆ ಕಾಡಿದ್ದಂಗ ಅನ್ಸುತ್ತೆ. ಕಾಡಿದ್ದಂಗಲ್ಲ, ಕಾಡೆ. ಒಳ್ಳೆ ಗಂಡು ಬೇರುಂಡ ಗಾಡಿ ಅಂತ ಈಗ ನೋಡಿದ್ರೆ ರಿಪೇರಿಗೆ ಬಂದಿದೆ. ನೀನ್ ಚೂಡಿದಾರ ಹಾಕಿದ್ದೆಲ್ಲ ಕಣೆ, ಎಲ್ಲ ನಿನ್ನಿಂದಲೇ. ಏನು? ಗಾಡಿಗೆ ಏನೋ ಸಮಸ್ಯೆ ಆಗಿರ್ಬೇಕು, ಅದಕ್ಕೂ ಚೂಡಿದಾರ್ಗೆ ಏನೋ ಸಂಬಂಧ? ನೀನು ತಮಾಷೆಗೋ ಇರ್ಬೇಕು ಚೂಡಿದಾರ ಹಾಕಿದ್ದ ತಪ್ಪು. ಸುಮ್ನಿರೋ ರಾಜ. ಏನಾಯ್ತಣ್ಣ ಗಾಡಿಗೆ? ಏನೋ ಆಗಿದೆ, ಮೆಕ್ಯಾನಿಕ್ ಬರಬೇಕು. ಮೆಕ್ಯಾನಿಕ್ ಬರ್ಬೇಕಾ? ಈ ಕಾಡಲ್ಲಿ ಎಲ್ಲಿ ಮೆಕ್ಯಾನಿಕ್? ಅಡೋ 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 ಇಲ್ಲ ಅಡೋ ಇಲ್ಲೆಲ್ಲಾರು ಮೆಕ್ಯಾನಿಕ್ ಅದಾರೆ ಹತ್ರದಲ್ಲಿ? ಸರ್ ಇದ್ರೆ 6-7 ಕಿಲೋಮೀಟರ್ ಹೋಗ್ಬೇಕು ಸರ್. 6-7 ಕಿಲೋಮೀಟರ್? ಅಣ್ಣ ಇವ್ರ ಜೊತೆ ಹೊಂಡಿ ಆ ಮೆಕ್ಯಾನಿಕ್ ತೋರಿಸಿ. ಇನ್ನು ಮೆಕ್ಯಾನಿಕ್ 6-7 ಕಿಲೋಮೀಟರ್ ದೂರದಲ್ಲಿ ಅದ ಅಂತೆ. ಬರೋದು ಹೊತ್ತಾಗ್ತದೆ. ಬನ್ರಿ. ಹೇಳ್ದೆ ನಾನ್ ನಿಮ್ಗೆ ವಿಮಾನದಲ್ಲಿ ಹೋಗೋಣ ಅಂತ, ನೀವು ಈ ಡಬ್ಬ ಟಿ ಮಾಡಿದೀರ. ಅಯ್ಯ ತೆಗಿ, ಇನ್ನು ವಿಮಾನದಲ್ಲೇ ಇರೋದು. ಯಾವ ಊರಪ್ಪ ಇದು? ಯಾವ್ರಂತ ರಾಜ? ಅಯ್ಯೋ ಕೇಳಲೇ ಇಲ್ಲ ಸಾಹೇಬ್ರ. ಮಧ್ಯಾಹ್ನಕ್ಕೆ ಹೋಗಿದ್ದೆ. ಕೇಳೋದಲ್ವೇನೋ? ಸುಚೇಂದ್ರ, ಕಾಡಿಗೆ ಹೋಗೋಣ. ಜೀರುಂಡೆ ಶಬ್ದ ಕೇಳ್ಬೇಕು ಅಂತ ಅನಿಸ್ತಿದೆ. ಹೌದಾ, ನಡಿ ಹೋಗೋಣ. ಸುಚೇಂದ್ರ, ದೇವಿ, ಎಲ್ಲೂ ಹೋಗ್ಬೇಡಿ, ಇಲ್ಲೇ ಇರಿ ನೀವಿಬ್ರು. ಇದೆಲ್ಲ ರಿಪೇರಿ ಆಗಿ ನಾವು ಕಟೀಲ್ ಸೇರೋದು ಮಧ್ಯರಾತ್ರಿ ಆಗ್ಬಿಡುತ್ತೋ. ಏ ರಾಜ, ಎಲ್ಲಿದ್ದಾನಂತೆ ಮೆಕ್ಯಾನಿಕ್? ಯಾವಾಗ ಬರ್ತಾನಂತೆ? ಸಾಹೇಬ್ರೆ 6-7 ಕಿಲೋಮೀಟರ್ ದೂರದಲ್ಲಿ ಅದಾನಂತೆ. ಅಯ್ಯೋ ಕತೆ. ಕಾಲ ಕಳೆಯೋಕ್ ನನ್ನ ಹತ್ರ ಒಂದ್ ಒಳ್ಳೆ ಐಡಿಯಾ ಐತೆ, ಇರಿ ಬರ್ತೀನಿ. ಸದಾನಂದ, ಏನು ಅದು? ಏನಿಲ್ಲ, ಇರಿ ದೊಡಮ್ಮ. ಏನು ಕಾಲ ಕಳೆ ಮನೋರಂಜನೆ. ದೊಡಪ್ಪ ಬನ್ನಿ, ಒಂದ್ ಆಟ ಹಾಕೋಣ, ಬೇಜಾರ್ ಕಳೆಯುತ್ತೆ. ಪಾರ್ವತಿ, ನೀವು ದುಡ್ಡು ಕೊಟ್ಟಿದ್ದಲ್ಲ, 150 ರೂಪಾಯಿ ಕೊಡೆ. ಸುಮ್ನಿರ್ರಿ ಸ್ವಲ್ಪ. ಈ ಸದಾನಂದ, ಏನು ಇದೆಲ್ಲ ಅಸಹ್ಯ, ಮದ್ವೆ ದಿಬ್ಣ ಇದು, ಏನ್ ಇಸ್ಪಿಟ್ಟಾಡ್ತೀರಾ? ಅವರ ಮೆಕ್ಯಾನಿಕ್ ಬರೋದು ಒತ್ತಾಗ್ತದೆ, ಒತ್ಗಳಿಗೆ ಏನಾರು ಮಾಡ್ಬೇಕಲ್ಲ. ನೀವೇನ್ರಿ ನೀವು ಆ ಹುಡುಗ ಜೊತೆ ಸೇರ್ಕೊಂಡು ಇಸ್ಪಿಟಾಡಕ್ ಹೋಗ್ತಾ ಇದೀರಾ? ಅಸಹ್ಯ ಆಗಲ್ವಾ? ಸುಮ್ನೆ ಇರೀಲಿ. ನೋಡಿದೇವಿ ನಿಮ್ಮಪ್ಪ. ನೋಡ್ತೀನಿ ಅಷ್ಟೇ ಕಡೆ. ರಾಜಾ, ಎಷ್ಟು? 10 ರೂಪಾಯಿ ಅಷ್ಟೇನಾ? ಬ್ಯಾಗ್ ಅಲ್ಲದೆ ಕೊಡ್ತೀನಿ. ಬ್ಯಾಗ್ ಅಲ್ಲದೆ ನೀನ್ ಹಾಕು. ನೀನ್ ಹಾಕೋ ಬ್ಯಾಗ್ ಅಲ್ಲದೆ. ದೊಡ್ಡಪ್ಪ. ಪಾರ್ವತಿ, 10 ರೂಪಾಯಿ ಕೊಡೆ. ಬರ್ತೀರಾ ಇಲ್ಲ ನಿಮಿಷ? ಬನ್ನಿ ಹಿಂದೆ. ನೀನ್ ಹಾಕು. ಯಾವ್ದು? 5 ಬಾರ ಅಂದರ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಯಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಹಿಡಿ ಮಣ್ಣು ನಿನ್ನ ಬಾಯೊಳಗೆ. ಆಂಜನೇಯನ್ಗೆ ಜಯ ಅಂದು ಬಿಡಿ, ಆಂಜನೇಯನ್ಗೆ ಜಯ ಅಂದು ಬಿಡಿ, ದೇವ್ರವ್ನೇ ನೀ ಕಾರ್ಡು ಹೊಡಿ. ಸುಚೇಂದ್ರ, ಇಸ್ಪೀಟ್ ಆಡೋದಿದ್ರೆ ನನ್ನ ಜೊತೆ ಮಾತಾಡ್ಲೇಬೇಡ.
ರಾಜ ಗೆದ್ದ. ಹ? ಹೌದಾ? ನೋಡ್ಬೇಕಿದೆಯಾ ದೇವಿ ಕೆಟ್ಟೋಗಿದೆ ಟೀಟಿ. ಏನೇ ಮಾಡೋದಿಲ್ಲಿ ನೊಣ ಹೊಡಿಯೋಣ ಅನ್ನೋದು ನೊಣವೂ ಇಲ್ಲ. ಹೋಗ್ಲಿ ಬಿಡೆ ಒಂದು ಆಟ. ಮತ್ತೆ ಒಂದು ಆಟ ಕಣಿದೀವಿ. ಇಲ್ಲಿದ್ದು ಏನೇ ಮಾಡೋದು? ಅತ್ತೆ ನೋಡಿದ್ರೆ ಕಾಡಲ್ಲಿ ಸುತ್ತಾಡಕ್ ಬಿಡಲ್ಲ ಅಂತ ಹೇಳ್ತಾರೆ. ಆಯ್ತು, ಒಂದೇ ಆಟ. ಹ್ಮ್. ನಾನು ಇಲ್ಲಿಂದ ನೋಡ್ತಾ ಇರ್ತೀನಿ. ಒಂದೇ ಆಟ ಆಡಬೇಕು. ಒಂದೇ ಒಂದು ಆಟ ಮಾವ, ಒಂದೇ ಒಂದು ಆಟ. 50-50. ಅಪ್ಪ ನಾನು ಆಡೋದೇ ಇಲ್ವಲ್ಲ, ನೋಡು ಇಲ್ಲೇ ಇದ್ದೀನಿ. ನಾನೊಂದು ಆಟ. ಅದೇ ಏ ರಾಜ, 50 ಅಂದರ್ ಆಡ್ತೇನಾ? 50 ಹಾಕೋ. ಅದ್ ಮಾಡ. ಯಾವುದು? 9. ಹೋಗ್ತಾನೆ ಸುಚೇಂದ್ರ. ಹಾ, ಇನ್ನೊಂದು ಆಟ ಹಾಕು. ನಾನು ಹೇಳಿದ್ ಒಂದೇ ಆಟ ಸುಚೇಂದ್ರ. ಆಗಲ್ಲ. ಸರಿನಪ್ಪ, ನೀನ್ ಹಾಕ. ಕಟ್ ಮಾಡ. ಏನು ಸುಚೇಂದ್ರ ಇದೆಲ್ಲ? ಏನ್ರಿ ಇದು ಅಸಹ್ಯ? ಇಸ್ಪೀಟ್ ಆಡ್ಕೊಂಡು ದುಡ್ಡಿಟ್ಕೊಂಡು ಬೇಡ ಅಂತ ಹೇಳ್ಬಾರ್ದ ನೀವು ಹುಡುಗರಿಗೆ? ಏನು ಟೈಮ್ ಪಾಸ್, ಹೋಗ್ಲಿ ಬಿಡಿ. ಏನ್ ಮಾಡ್ತಾರ ಅವ್ರು ತಾನೆ. ಆಯ್ತು ಬಿಡು, ನೀನ್ ಬೇಜಾರ್ ಮಾಡ್ಕೋಬೇಡ. ತೆಗಿ, ಹೇಳ್ತೀನಿ ಅವ್ರಿಗೆ. ಸಾಕು ಬಿಡ್ರಯ್ಯ, ಬೇಜಾರ್ ಮಾಡ್ಕೋತಾಳೆ ಪಾರ್ವತಿ. ಎಷ್ಟೋಗಿದ್ಯಾ ರಜಾ? 150 ರೂಪಾಯಿ ಗೆದ್ದಿದ್ದೆ. ಓಹೋ, ಪರವಾಗಿಲ್ಲ ಕಣಯ್ಯ. ಸಾಕು ತೆಗೀರಿ, ನಡಿ. ಒಂದೆರಡು ಆಟ ಆಡ್ಕೊಂಡ್ ಬರ್ತೀನಿ. ಕೈ ಚೆನ್ನಾಗಿ ನಡೀತಿತ್ತು ನಂದು. ನೀನ್ ಕೈ ಚೆನ್ನಾಗಿ ನಡೀತಿದೆ, ಅವ್ಳ ತಲೆ ಮೇಲೆ ಕೂಡ್ತಾಳೆ. ನಡಿಯಲ್ಲಿ, ನಡೀರಪ್ಪ, ಟೈಮ್ ಪಾಸ್ ಆಗ್ಬೇಕು ತಾನೆ. ಇಲ್ಲಿ ಹತ್ರ ಎಲ್ಲಾದ್ರೂ ಕ್ಯಾಂಟೀನ್ ಇದ್ರೆ ಒಂದ್ ಅರ್ಧ ಕಾಫಿ ಕುಡಿಯೋಣ, ನಡೀರಿ. ಹಾ ನೋಡಿ, ಈಗ ಸಿಕ್ಕಾಪಟ್ಟೆ ಗೆದ್ದಿದ್ದಾನೆ ರಾಜ. ನಮ್ಗೆಲ್ಲ ಅರ್ಧ ಕಾಫಿ ಕೊಡಿಸ್ತಾನೆ, ಬಿಲ್ ಅವನೇ ಕೊಡ್ತಾನೆ. ನಡಿ ಕೊಡಿಸ್ತ ಬಾಲೆ, ಅಷ್ಟೊಂದು ಗೆದ್ದಿದ್ಯಾ, ಅರ್ಧ ಕಾಫಿ ಕೊಡ್ಸಕ್. ಬರ. ನಡೀರಿ.